ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂತರ ಒಂದು ವಿಷಯ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಗಮನದಲ್ಲಿರಲಿ. ಏನು ಹೇಳಿದ್ರೆ ಜಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ ಹಾಗೆ ಬರೆದ್ಬಿಡ್ತೀನಿ ಈ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಫೀಲ್ ಇಟ್ ಲೈಕ್ ಯು ಆರ್ ಪ್ರಿಪೇರಿಂಗ್ ಫಾರ್ ಫೈನಲ್ ಎಕ್ಸಾಮ್ ಅಥವಾ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ನಡೆಸ್ತಿರೋ ಅದೇ ರೀತಿ ಪ್ರಿಪೇರ್ ಆಗಿ ಮಿಡ್ ಟರ್ಮ್ ಎಕ್ಸಾಮನ್ನು ಬರೀರಿ. ನಂತರ ಫೀಲ್ ಇಟ್ ಲೈಕ್ ಯು ಆರ್ ಪ್ರಿಪೇರಿಂಗ್ ಫಾರ್ ಫೈನಲ್ ಎಕ್ಸಾಮ್ ಅಂತ ಹೇಳಿದೆ, ಅದು ಫ್ಯಾಕ್ಟ್ ಕೂಡ ಹೌದು. ಯಾಕಂತ ಹೇಳಿದ್ರೆ ಈಗ ಮಿಡ್ ಟರ್ಮ್ ಎಕ್ಸಾಮ್, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ನಂತರ ಮುಂದೆ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ. ಅದನ್ನೆಲ್ಲ ಯಾಕೆ ನಡೆಸ್ತಾರೆ? ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಆಗಲಿ ಅಂತ, ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೀಲಿ ಅಂತ. ಈಗ ಯಾವುದೇ ಟೆಸ್ಟ್ ಆಗಿರಲಿ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಆಗಿರಲಿ, ನೀವೇನು ಮಾಡ್ತೀರಾ? ಎಕ್ಸಾಮ್ ಅಂದ ಕೂಡಲೇ ಚಾಪ್ಟರ್ನ ಕರೆಕ್ಟಾಗಿ ಓದ್ಕೋತೀರಾ. ನಂತರ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅದನ್ನು ನೋಟ್ ಡೌನ್ ಮಾಡ್ಕೋತೀರಾ. ಆನ್ಸರ್ ಹೇಗೆ ಬರೀಬೇಕು ಅದನ್ನು ಕೂಡ ತಿಳ್ಕೊಳ್ತೀರಾ. ಅದರ ನಂತರ ಎಕ್ಸಾಮಲ್ಲಿ ಏನು ಮಾಡ್ತೀರಾ? ನಿಮಗಿರುವಂತಹ ನಾಲೆಜ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆನ್ಸರ್ಲಿ ಯಾವ್ಯಾವ ಪಾಯಿಂಟ್ಸ್ ಇರಬೇಕು ಅದನ್ನು ಯೋಚನೆ ಮಾಡಿ ಆನ್ಸರನ್ನು ಬರೀತೀರಾ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆನ್ಸರ್ ಪೇಪರಲ್ಲಿ ಯಾವ್ಯಾವ ಪಾಯಿಂಟನ್ನು ಬರೀಬೇಕು ಅದನ್ನು ತಿಳ್ಕೊಳ್ಳೋ ಎಬಿಲಿಟಿ ಹೆಚ್ಚಾಗುತ್ತೆ, ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಕಾನ್ಸೆಪ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಎಬಿಲಿಟಿ ಕೂಡ ಹೆಚ್ಚಾಗುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ, ಸ್ಕಿಲ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಆಗಲಿ ಅಂತಲೇ ಈ ಎಲ್ಲ ಎಕ್ಸಾಮ್ಸನ್ನು ನಡೆಸ್ತಾರೆ. ನಂತರ ಈ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸ್ ಕೂಡ ನಿಮ್ಮ ಫೈನಲ್ ರಿಸಲ್ಟ್ ಏನು ಬರುತ್ತೆ ಅದರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ಈಗ ಮೊದಲೇದಾಗಿ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂತಹ ಕೆಲಸ ಏನು ಹೇಳಿದ್ರೆ ಸಿಲೆಬಸ್ನ ತಿಳ್ಕೊಳ್ಳೋದು. ಯಾವುದು ಸಬ್ಜೆಕ್ಟ್ ಆಗಿರಲಿ, ಈಗ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಅಥವಾ ಈಗ ಅಕೌಂಟೆನ್ಸಿ, ಎಕನಾಮಿಕ್ಸ್, ಹಿಸ್ಟ್ರಿ, ಲ್ಯಾಂಗ್ವೇಜಸ್, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಮಿಡ್ ಟರ್ಮ್ಗೆ ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಇದನ್ನು ನೀವು ಮೊದಲೇದಾಗಿ ತಿಳ್ಕೊಳ್ಬೇಕು. ಇವತ್ತು ತಿಳ್ಕೊಳ್ಳಿ, ಇಲ್ಲದ್ರೆ ನಾಳೆ ತಿಳ್ಕೊಳ್ಳಿ. ಎಲ್ಲಿ ತಿಳ್ಕೊಳ್ಳೋದು? ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡುವಂಥ ಲೆಕ್ಚರರ್ ಹತ್ರ ಹೋಗಿ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಂತ ಕೇಳಿ. ಅವ್ರು ಹೇಳ್ತಾರೆ ಫಸ್ಟ್ ಚಾಪ್ಟರಿಂದ ಇಂತಿಷ್ಟು ಚಾಪ್ಟರ್ವರೆಗೆ ಇರುತ್ತೆ ಅಂತ. ಅಲ್ಲಿ ಜಸ್ಟ್ ಎಕ್ಸಾಂಪಲ್ ಬಂದಿರೋದು. ಟೋಟಲ್ ಸಿಲೆಬಸ್ನ 50% ಸಿಲೆಬಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುತ್ತೆ. ಸೊ ನಿಮ್ಮ ಹತ್ರ ಈಗ 14 ಚಾಪ್ಟರ್ಸ್ ಇದ್ದರೆ ಒಂದು 7 ಚಾಪ್ಟರ್ಸ್ ಇರ್ಬೋದು, ಸರಿನಾ? 6 or 7 ಚಾಪ್ಟರ್ಸ್ ಇರುತ್ತೆ. ಸೊ ಈ ರೀತಿ ಟೋಟಲ್ ಸಿಲೆಬಸ್ನ 50% ಸಿಲೆಬಸ್ ಮಿಡ್ ಟರ್ಮ್ ಎಕ್ಸಾಮ್ಗಿರುತ್ತೆ. ಈಗ ಮಿಡ್ ಟರ್ಮ್ ಎಕ್ಸಾಮ್ಗೆ ನೀವು 100% ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ರಿ ಅಂತ ಹೇಳಿದ್ರೆ, ಈಗ ಹೇಳಿದೆ ಅಲ್ವಾ, ಫೈನಲ್ ಎಕ್ಸಾಮ್ ಇರುತ್ತೆ ಅದಕ್ಕೆ 100% ಸಿಲೆಬಸ್ ಇರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ಗೆ 50% ಸಿಲೆಬಸ್ ಇರುತ್ತೆ. ಈ 50% ಸಿಲೆಬಸನ್ನು ನೀವು 100% ಪ್ರಿಪೇರ್ ಆದರೆ ಇವಾಗ ಎಲ್ಲ ಕ್ವಶನ್ಗೂ ಕೂಡ ಆನ್ಸರ್ ಮಾಡೋದಕ್ಕೆ ಬರುತ್ತೆ. ಅಷ್ಟು ಚೆನ್ನಾಗಿ ಪ್ರಿಪೇರ್ ಆದರೆ ನಿಮ್ಮ ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ 50% ಆದ ರೀತಿ ಆಗುತ್ತೆ. ಸೊ ಈಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂತೇಳಿದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಂದರೆ ಜಾಸ್ತಿ ಟೈಮ್ ಸಿಗಲ್ಲ ನಿಮಗೆ ಪ್ರಿಪೇರ್ ಆಗೋದಕ್ಕೆ. ಯಾಕಂತೇಳಿದ್ರೆ ಅಸೈನ್ಮೆಂಟ್ ಕೊಡ್ತಾರೆ ನಿಮಗೆ, ಅದಂತರ ಸೆಕೆಂಡ್ ಟೆಸ್ಟ್ ಆಗುತ್ತೆ, ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ, ನಂತರ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ವರ್ಕ್ ಇರುತ್ತೆ. ಈಗೇನು ಟೈಮ್ ಇದೆ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ಅಕ್ಟೋಬರ್ ಹಾಲಿಡೇಸ್ ಕೂಡ ಇದೆ. ಸೊ ಆವಾಗ ನೀವು ಪರ್ ಡೇ 12 to 15 hours ಓದಿದರೆ ನಿಮ್ಮ ಪ್ರಿಪ್ರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಮಾಡಿ. ಸರಿ, ಈಗ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲೇದಾಗಿ ಸಿಲೆಬಸ್ಸನ್ನು ತಿಳಿದುಕೊಳ್ತೀರಾ. ಅದರ ನಂತರ ಏನು ಮಾಡ್ತೀರಾ? ಮಾಡಲ್ ಪೇಪರ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ನಿಮಗೆ, ಸರಿನಾ? 2024 ಮತ್ತು 2025 ಸಾಲಿನ ಮಾಡಲ್ ಪೇಪರ್ಸ್ ಹಾಗೆ ಬ್ಲೂ ಪ್ರಿಂಟ್ ಅದನ್ನು ರಿಲೀಸ್ ಮಾಡಿದ್ದಾರೆ. ಎಲ್ಲ ಸಬ್ಜೆಕ್ಟ್ಗಳ 3 ಮಾಡಲ್ ಪೇಪರ್ಸನ್ನು ರಿಲೀಸ್ ಮಾಡಿದ್ದಾರೆ. ಎಲ್ಲವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ PYQs, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಹಿಂದಿನ ಅಕಾಡೆಮಿಕ್ ಇಯರಲ್ಲಿ 3 ಬಾರಿ ಬೋರ್ಡ್ ಎಕ್ಸಾಮ್ ನಡೆಸಿದ್ರು. ಸೊ ಅದರ ಕ್ವಶನ್ ಪೇಪರ್ ಅವೈಲೇಬಲ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಿದ್ರೆ ನೀವು ಮಾಡುವಂತಹ ಕೆಲಸ ಏನು ಹೇಳಿ? ಸಿಲೆಬಸ್ ಅಂತ ತಿಳ್ಕೊಳ್ಳೋದು, ಅದರ ನಂತರ ಮಾಡಲ್ ಪೇಪರ್ಸ್ ಹಾಗೆ PYQs ಅದನ್ನು ಕಲೆಕ್ಟ್ ಮಾಡೋದು. ನಿಮ್ಮ ಕಾಲೇಜ್ನ ಲೈಬ್ರರಿಯಲ್ಲೂ ಕೂಡ PYQs ಇರುತ್ತೆ, ಅವರಿಂದ ಅದನ್ನು ಪಡೆದುಕೊಂಡು ಬೇಕಿದ್ರೆ ಜೆರಾಕ್ಸ್ ಮಾಡ್ಕೊಂಡಿದ್ರೆ ಮೊಬೈಲಲ್ಲಿ ಫೋಟೋ ಹೊಡ್ಕೊಂಡು ಕ್ವಶನ್ ಪೇಪರ್ನ ಇಟ್ಕೊಂಡಿರಿ. ಬಟ್ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅದ್ರ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀವೇ ಲಿಸ್ಟ್ ಮಾಡೋದು. ಹೇಗೆ ಲಿಸ್ಟ್ ಮಾಡ್ತೀರಾ? ಹೇಗೆ ಲಿಸ್ಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಕೆಲವೊಂದು ಕಾನ್ಸೆಪ್ಟ್ ಇರುತ್ತೆ, ಎಲ್ಲ ಚಾಪ್ಟರ್ಗಳಲ್ಲೂ ಕೂಡ ಕೆಲವು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ ಮೇಲೆ ರಿಪೀಟೆಡ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಅಂದರೆ ನೀವು PYQಸನ್ನು ಚೆಕ್ ಮಾಡಿದಾಗ ಅಥವಾ ಈ ಮಾಡಲ್ ಪೇಪರ್ಸನ್ನು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅರೆ ಈ ಕ್ವಶನ್ನಿಂದ
ಭಾಳ ಸಲ ಕ್ವಶನ್ ಕೇಳಿದಾರೆ ಅಂತ. ಆ ರಿಪೀಟೆಡ್ಲಿ ಕೇಳಿದಂತಹ ಕ್ವಶನ್ಸ್ ಏನಿರುತ್ತೆ ಅದನ್ನೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಾರೆ. ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದರ ಲಿಸ್ಟನ್ನು ನೀವೇ ಮಾಡಿ. ಹೇಗೆ? ನಿಮ್ಮ ಹತ್ರ ಮಾಡಲ್ ಪೇಪರ್ ಇದೆ, PYQ ಇದೆ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮಿಡ್ ಟರ್ಮ್ ಸಿಲೆಬಸ್ ಕೂಡ ಗೊತ್ತಿದೆ. ಸಿಲೆಬಸ್ಸಲ್ಲಿ ಯಾವ್ಯಾವ ಚಾಪ್ಟರ್ ಇದ್ದಾವೆ, 5 ಚಾಪ್ಟರ್ಸು 6 ಚಾಪ್ಟರ್ಸು ಅದನ್ನು ಬರ್ಕೊಳ್ಳಿ. ನಂತರ ಚಾಪ್ಟರ್ 1 ಅದರಿಂದ PYQಸಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಅದನ್ನು ಲಿಸ್ಟ್ ಮಾಡ್ಕೊಳ್ಳೋದು. ಅದ ನಂತರ ಈಗ ಮಾಡಲ್ ಪೇಪರ್ ರಿಲೀಸ್ ಮಾಡಿದ್ರೆ ಅದರಲ್ಲೂ ಕೂಡ ಯಾವ ಕ್ವಶನ್ ಬಂದಿತ್ತು ಅದನ್ನು ಲಿಸ್ಟ್ ಮಾಡ್ಕೊಳ್ಳೋದು. ಇದರಿಂದ ನಿಮ್ಮ ಹತ್ರ ಏನು ಸಿಗುತ್ತೆ ಅಂತಂದರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ. ನಂತರ ನೀವು ಇದನ್ನು ಅಬ್ಸರ್ವ್ ಕೂಡ ಮಾಡ್ತೀರಾ, ಕೆಲವು ಕಾನ್ಸೆಪ್ಟ್ ಮೇಲೆ ತುಂಬ ಸಲ ಕ್ವಶನ್ಸ್ ಕೇಳಿರ್ತಾರೆ. ಆ ಕ್ವಶನ್ಸ್ ಏನಿದೆ ಅದು ಈಗ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕೂಡ ಕೇಳೋ ಚಾನ್ಸ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಈ ಕ್ವಶನ್ನ ಪ್ರಿಪೇರ್ ಆಗಿದ್ದೆ, ಈಗ ಎಕ್ಸಾಮಲ್ಲೂ ಬಂತು, ನನಗೆ ಆನ್ಸರ್ ಮಾಡೋದು ಕೂಡ ಆಯಿತು, ಎಕ್ಸಾಮ್ ಚೆನ್ನಾಗಾಯಿತು. ನಂತರ ಕೇವಲ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲ, ಫೈನಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಹೇಳಿದೆ, ಈಗೇನು ಪ್ರಿಪೇರ್ ಆಗ್ತೀರಾ ಅದು ನಿಮಗೆ ಫೈನಲ್ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಹೆಲ್ಪ್ ಆಗೋ ರೀತಿನೇ ಪ್ರಿಪೇರ್ ಆಗಬೇಕು, ಸರಿನಾ? ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ನೀವು ಈಗ ಮಾಡಿಟ್ಕೊಂಡ್ರೆ ಫೈನಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಕೇವಲ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಆಗಿಬಿಟ್ರೆ ಪ್ರಿಪ್ರೇಷನ್ ಆಗಲ್ಲ. ಪ್ರಿಪ್ರೇಷನ್ ಯಾವಾಗ ಆಗುತ್ತೆ? ನಿಮ್ಗೆ ಆ ಕಾನ್ಸೆಪ್ಟ್ ಗೊತ್ತಾಗಬೇಕು, ಅರ್ಥ ಆಗಬೇಕು. ಅರ್ಥ ಆದ ನಂತರ ಆನ್ಸರ್ ಬರೆಯೋದಕ್ಕೂ ಕೂಡ ಬರಬೇಕು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಹತ್ರ ಇದೆ, ಅದಕ್ಕೆ ರಿಲೇಟೆಡ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಂತರ ಆನ್ಸರ್ ಹೇಗೆ ಬರೀಬೇಕು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಅಂದರೆ ನಾನು ಹೇಳ್ತಿರೋದು ಆ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಲಿಸ್ಟ್ ಮಾಡಿರ್ತೀರ ಅದನ್ನು ಸಾಲ್ವ್ ಮಾಡಿ. ಸಾಲ್ವ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಯಾವ ರೀತಿ ಕ್ವಶನ್ ಬರುತ್ತೆ, ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಅಂತ, ಸರಿನಾ? ನಂತರ ಸಾಲ್ವ್ ಮಾಡಿದಂತೆ ನೀವು ಮತ್ತೊಂದು ಕೆಲಸ ಕೂಡ ಮಾಡ್ಬೋದು. ಏನಂತಂದರೆ ನಿಮ್ಮ ಲೆಕ್ಚರರ್ಸ್ ಏನಿರ್ತಾರೆ ಅಯ್ಯೋ ತೋರಿಸಿ ನಾನು ಈ ರೀತಿ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ, ಕರೆಕ್ಟ್ ಆಗಿದೆಯಾ, ಎಲ್ಲ ಸ್ಟೆಪ್ಸ್ ಕವರ್ ಆಗಿದೆಯಾ, ಫುಲ್ ಮಾರ್ಕ್ಸ್ ಸಿಗತ್ತಾ, ಇದಕ್ಕೆ 5 ಮಾರ್ಕ್ ಕ್ವಶನ್ ಅಂದರೆ 5 ಮಾರ್ಕ್ಸ್ ಫುಲ್ ಸಿಗತ್ತಾ, ಅಥವಾ ಎಲ್ಲರೂ ಮಾರ್ಕ್ಸ್ ಕಟ್ ಆಗೋ ಚಾನ್ಸ್ ಇದೆಯಾ, ಅಕಸ್ಮಾತ್ ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂದರೆ ಯಾವ ಪಾಯಿಂಟನ್ನು ಬರೀಬೇಕು ಅದನ್ನು ತಿಳ್ಕೊಳ್ಳಿ. ಈಗ ನೀವು ಕೂಡ ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಈಗಲೂ ಕೂಡ ಸ್ಟೂಡೆಂಟ್ ಇದ್ದೀರಾ, ನೀವು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಏನಂತ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ನಾಲೆಜ್ ಇದೆ, ಎಕ್ಸಾಮ್ ಕೂಡ ಆಗಿರುತ್ತೆ, ಎಕ್ಸಾಮ್ ತುಂಬ ಚೆನ್ನಾಗಾಯಿತು ಅಂತ ಮನೆಗೆ ಹೋಗಿರ್ತೀರ. ರಿಸಲ್ಟ್ ಕೊಟ್ಟಾಗ ನೋಡ್ತೀರಾ ಅರೆ ಮಾರ್ಕ್ಸ್ ಕಟ್ ಆಗಿದೆ, ನಾನು ಇದಕ್ಕೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ 1 ಮಾರ್ಕ್ಸ್ ಕಟ್ ಆಗೋಯ್ತು. ಆಗಿರುತ್ತೆ? 100% ಆಗಿರುತ್ತೆ. ಯಾಕೆ ಹಾಗಾಗತ್ತೆ ಅಂತ ಹೇಳಿದ್ರೆ ಆನ್ಸರ್ ಮಾಡೋದು ಹೇಗೆ ಅಂದರೆ ಕರೆಕ್ಟಾಗಿ ಗೊತ್ತಿರಲ್ಲ, ಅಥವಾ ಆನ್ಸರ್ಗೆ ಯಾವ್ಯಾವ ಪಾಯಿಂಟ್ ಇರಬೇಕು ಅಂತ ಗೊತ್ತಾಗಿರಲ್ಲ. ಸೊ ಮಿಸ್ಟೇಕ್ ಆಗಿ ಮಾರ್ಕ್ಸ್ ಕಟ್ ಆದ ನಂತರ ಗೊತ್ತಾಗೋ ಬದಲು ನೀವು ಅದನ್ನು ಈಗಲೇ ಕ್ವಶನ್ಸನ್ನು ಸಾಲ್ವ್ ಮಾಡಿ ನಿಮ್ಮ ಟೀಚರ್ಸಿಗೆ ತೋರಿಸಿ ಕರೆಕ್ಟಾಗಿ ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಈ ಪಾಯಿಂಟನ್ನು ಮಿಸ್ ಆಗಿದೆ ಅದನ್ನು ಬರಿಬೇಕು ನೀನು ಅಂತ. ಆವಾಗ ಮಿಸ್ಟೇಕ್ ಆಗದೆ ಇರೋ ರೀತಿ ನೀವು ಎಕ್ಸಾಮನ್ನು ಬರೀಬೋದು. ಮಿಸ್ಟೇಕ್ ಆಗದೆ ಇರೋ ರೀತಿ ಎಕ್ಸಾಮನ್ನು ಬರೆದ್ರೆ ಏನಾಗುತ್ತೆ? ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಅದಂತರ ಈಗ ಕರೆಕ್ಟ್ ವೇ ಆಫ್ ಆನ್ಸರಿಂಗ್ ಅದನ್ನು ಕೂಡ ಕಲ್ತ್ಕೊಂಡಂಗಾಯಿತು, ಅಥವಾ ಅದನ್ನು ಕೂಡ ತಿಳ್ಕೊಂಡಾಗಿತ್ತು. ಹೇಗೆ ತಿಳ್ಕೊಂಡ್ರೆ ಹೇಳಿ, ನಿಮ್ಮ ಲೆಕ್ಚರರ್ಸ್ಗೆ ನೀವು ಬರೆದಿರುವಂತಹ ಆನ್ಸರನ್ನು ತೋರಿಸ್ತೀರಾ, ಅವ್ರು ಹೇಳ್ತಾರೆ ಕರೆಕ್ಟಾಗಿದೆಯಾ ಅಥವಾ ಇಲ್ಲವಾ ಅಂತ. ಇಲ್ಲ ಇದ್ರೆ ಸರಿ ಮಾಡ್ಕೊಂಡಂಗಾಯಿತು, ಅದರಿಂದ ನಿಮಗೆ ಆನ್ಸರ್ ಹೇಗೆ ಬರೆಯೋದು ಅದು ಗೊತ್ತಾಗುತ್ತೆ. ಈಗ ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ, ಅದ್ರ ನೀವು ಫಾರ್ಮುಲಾ ಬರೀಬೇಕು. ಕೆಲವು ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ, ಅವರು ಫಾರ್ಮುಲಾ ಬರೀಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾರೆ. ಅಂದರೆ ಫಾರ್ಮುಲಾ ಫುಲ್ ತಲೆಯಲ್ಲೇ ಇರುತ್ತೆ, ಅಷ್ಟು ಪರ್ಫೆಕ್ಟ್ ಇದ್ದಾರೆ, ಬಟ್ ಫಾರ್ಮುಲಾ ಎಕ್ಸಾಮಲ್ಲಿ ಬರೆಯಲ್ಲ, ಹಾಗೆ ಸಾಲ್ವ್ ಮಾಡ್ತಾರೆ, ಮಾರ್ಕ್ಸ್ ಕೊಡೋಲ್ಲ. ಆ ರೀತಿ ಆಗಬಾರ್ದು. ನಿಮಗೆ ಸ್ಟೆಪ್ ಕೂಡ ಗೊತ್ತಿರಬೇಕು. ಫಾರ್ಮುಲಾ ತಲೆಯಲ್ಲೇ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡುವಷ್ಟು ಪರ್ಫೆಕ್ಟ್ ಇದೆ ಅಂತ ಹೇಳಿದ್ರೆ ಫಾರ್ಮುಲಾ ಕೂಡ ಬರಿಬೋದು ತಾನೆ? ಫಾರ್ಮುಲಾ ಕೂಡ ಬರೀಲೇಬೇಕು. ಫಾರ್ಮುಲಾ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇದೇ ರೀತಿ ಲ್ಯಾಂಗ್ವೇಜಸ್, ಸಂದರ್ಭ ಸಹಿತ ವಿವರಿಸಿ, ಆ ರೀತಿ ಇರೋ ಕೆಲವೊಂದು ಕ್ವಶನ್ ಬರುತ್ತೆ. ಲೆಟರ್ ರೈಟಿಂಗ್ ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟ್ ತಿಳ್ಕೊಳ್ಬೇಕು. ನಂತರ ಎಸ್ಸೆ ರೈಟಿಂಗ್ ಫಾರ್ಮೆಟ್ ಇರುತ್ತೆ, ಅದನ್ನು ತಿಳ್ಕೊಳ್ಬೇಕು. ಅದನ್ನೆಲ್ಲ ಕರೆಕ್ಟಾಗಿ ತಿಳಿದುಕೊಂಡ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೋಸ್ಕರನೇ ಕರೆಕ್ಟ್ ವೇ ಆಫ್ ಆನ್ಸರಿಂಗ್ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಆನ್ಸರ್ನ ಹೇಗೆ ಬರಿಬೇಕು ಅಂತ ಅದನ್ನು ಕೂಡ ತಿಳ್ಕೊಳ್ಳಿ. ನಂತರ ಇಂಪಾರ್ಟೆಂಟ್ ಕ್ವಶನ್ಸ್, ಅದರ ನಂತರ ಕರೆಕ್ಟ್ ವೇ ಆಫ್ ಆನ್ಸರಿಂಗ್ ಅದನ್ನು ತಿಳ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ, ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅನ್ಕೋಣ, ಅದರೊಳಗಿನ ಒಂದು 50% ಸಿಲೆಬಸ್ಸಿಂದಾನೇ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಇದರಿಂದ ಸಾಕು ಅನ್ನೋಷ್ಟು ಮಾರ್ಕ್ಸ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, ಅದಕ್ಕೊಂದು 60 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಓಕೆನಾ? ಅದೇ ರೀತಿ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 70 ಮಾರ್ಕ್ಸ್ ಎಕ್ಸಾಮ್ ಆಗುತ್ತೆ. 70ಗೆ ಒಂದು 50 ಅಥವಾ 55 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ, ನಿಮ್ಮ ಹತ್ರ ಆಗುತ್ತೆ. ಈ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿ ಅಷ್ಟು ಸ್ಕೋರ್ ಮಾಡ್ತೀರಾ. ಬಟ್ ಅಷ್ಟೇ ಸಾಕು ಆಗಲ್ಲ. ಯಾಕಂದರೆ ನಿಮ್ಮಿಂದ ಪ್ರಿಪೇರ್ ಆಗೋದಕ್ಕೆ ಎಬಿಲಿಟಿ ಇದೆ, ನಿಮ್ಮ ಹತ್ರ ನಾಲೆಜ್ ಇದೆ, ಆನ್ಸರ್ ಬರೆಯೋದಕ್ಕೆ ಬರುತ್ತೆ. ಇದೆಲ್ಲ ಇದ್ದಾಗ ನಿಮ್ಮ ಎಬಿಲಿಟಿ ಅಥವಾ ನಿಮ್ಮ ಯೋಗ್ಯತೆ ಅದು ಜಾಸ್ತಿ ಇರಬೇಕಾದ್ರೆ
ಕಡಿಮೆ ಮಾರ್ಕ್ಸ್ ತೊಗೊಂಡು ಯಾಕೆ ಸುಮ್ಮನೆ ಬಿಡೋದು, ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಿ ಆಗತ್ತೆ. ಸೊ 100% ಸಿಲೆಬಸನ್ನು ಕವರ್ ಮಾಡಿ. 100% ಸಿಲೆಬಸ್ ಕವರ್ ಮಾಡೋದು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರಾ, ನಂತರ ಕೇವಲ ಅದನ್ನು ಸಾಲ್ವ್ ಮಾಡಿ ಸುಮ್ಮನೆ ಆಗೋ ಬದಲು ಪೂರ್ತಿ ಚಾಪ್ಟರ್ನೇ ಓದೋದು. ಅದನ್ನು ಓದಬೇಕಾದ್ರೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಈಗ ನೀವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಕ್ವಶನ್ ಪೇಪರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಓದಬೇಕಾದ್ರೆ ಈ ಕಾನ್ಸೆಪ್ಟ್ ಹೀಗಿದೆ, ಇದ್ರ ಮೇಲೆ 1 ಮಾರ್ಕ್ ಕ್ವಶನ್ ಈ ರೀತಿ ಕೇಳ್ಬೋದು, 2 ಮಾರ್ಕ್ ಕ್ವಶನ್ ಈ ರೀತಿ ಕೇಳ್ಬೋದು, 5 ಮಾರ್ಕ್ ಕ್ವಶನ್ ಈ ರೀತಿ ಕೇಳ್ಬೋದು. ಕ್ವಶನ್ನ ಕೇಳಿದಾಗ ಆನ್ಸರನ್ನು ಹೇಗೆ ಬರಿಬೇಕು ಅದು ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಅಂದರೆ PYQ ಸಾಲ್ವ್ ಮಾಡಿದಾಗ ಅಲ್ಲಿ ಯಾವುದೊಂದು ಕಾನ್ಸೆಪ್ಟ್ ಕೇಳಿಲ್ಲ ಆ ರೀತಿ ಇದ್ದಾಗಲೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನೀವು ಬುಕ್ಕಲ್ಲಿ ಓದಬೇಕಾದ್ರೆ ಈ ಚಾಪ್ಟರಿಂದ ಈ ರೀತಿ ಕ್ವಶನನ್ನು ಕೇಳಬಹುದಲ್ವಾ, ಈ ಐಡಿಯಾ ನಿಮಗೆ ಬರ್ತಾ ಹೋಗುತ್ತೆ. ಇಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ರಿ ಅಂತ ಹೇಳಿದ್ರೆ ಅಂದರೆ ನಿಮ್ಮ ಟಾರ್ಗೆಟ್ ಅಕಸ್ಮಾತಿಗೆ 70, 60 ಅಷ್ಟೇ ಇದ್ರೂ ಕೂಡ ಇಷ್ಟು ಚೆನ್ನಾಗಿ ಪ್ರಿಪೇರ್ ಆದರೆ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 90 ಆರಾಮಾಗುತ್ತೆ. ನಂತರ ಈಗ 80 ಮಾರ್ಕ್ಸ್ ಸ್ಕೋರ್ ಮಾಡೋದು, ನಂತರ ಸೈನ್ಸ್ ವಿದ್ಯಾರ್ಥಿಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಅದಕ್ಕೆಲ್ಲ 70ಗೆ ಔಟ್ ಆಫ್ ಅಥವಾ 70 ಸ್ಕೋರ್ ಮಾಡೋದು ತುಂಬ ಈಸಿ ಅಟ್ ಪ್ರೆಸೆಂಟ್ ಸಿಚುವೇಶನ್. ಯಾಕಂತಂದರೆ ವಿದ್ಯಾರ್ಥಿಗಳ ಬಳಿ ಸೋರ್ಸಸ್ ಇದೆ, ಯಾರದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋತಾರೆ ಅವರು ಫುಲ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾರೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ ಅಂತ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಲಿ, ಲೈಫಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ವಿಶ್. ನಂತರ ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮುಂದಿನ ವೀಡಿಯೋಗಳಿಗೋಸ್ಕರ ನಿಮಗೆ 100% ಹೆಲ್ಪ್ ಆಗುತ್ತೆ. ಆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದರಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವೀಡಿಯೋಗಳನ್ನು ಶೇರ್ ಮಾಡ್ತಿರ್ತೀವಿ, ಇನ್ಫಾರ್ಮೇಷನ್ಸ್ ನೋಟಿಫಿಕೇಶನ್ ಶೇರ್ ಮಾಡ್ತೀವಿ. ಜಾಯ್ನ್ ಆಗಿ ನಮ್ಮ ವಾಟ್ಸಪ್ ಚಾನಲ್ನ ಲಿಂಕ್ ಟಾಪ್ ಕಮೆಂಟ್ ಬಾಕ್ಸ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.